ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆ. ಸ್ಪೀಕರ್ ಸ್ಥಾನಕ್ಕೆ ಪಾಟೀಲ್ ಹೆಸರು ಸೂಚಿಸಿದ ಸಿಎಂ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆ. ಸ್ಪೀಕರ್ ಸ್ಥಾನಕ್ಕೆ ಪಾಟೀಲ್ ಹೆಸರು ಸೂಚಿಸಿದ ಸಿಎಂ. ನೂತನ ಸ್ಪೀಕರ್ ಆಗಿ ಸರ್ವಾನುಮತದಿಂದ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಶಾಸಕರಾಗಿದ್ದ ಜಿಎಸ್ ಪಾಟೀಲ್ ಪುಣ್ಯಾತ್ಮ, ಪಾಪ ಭಾರಿ ಪರಿಶ್ರಮ ಪಟ್ಟಿದ್ರು. ಶ್ರಮ ಸಂಸ್ಕಾರದ ಜೀವ. ಸ್ಪೀಕರ್ ಸ್ಥಾನಕ್ಕೆ ಪಾಟೀಲ್ ಹೆಸರು ಸೂಚಿಸಿದ ಸಿಎಂ. ನೂತನ ಸ್ಪೀಕರ್ ಆಗಿ ಸರ್ವಾನುಮತದಿಂದ ಜಿಎಸ್ ಪಾಟೀಲ್ ಆಯ್ಕೆಯಾದ. ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಒಂದು ಸಣ್ಣ ಸಂತೋಷ ಇದೆ. ಕಾರಣ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ಒಳ್ಳೆ ಸ್ಥಾನಮಾನ ಸಿಕ್ತು. ಸ್ಪೀಕರ್ ಸ್ಥಾನಕ್ಕೆ ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಕಮಾಂಡ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಳ್ಳೆಯ ಆಯ್ಕೆ. ಸೆಕೆಂಡ್ ಲೀಡರ್ ಆಫ್ ಅಪೋಸಿಷನ್ ಬರ್ತಾ ಇದ್ದಾರೆ. All the best. All the best. ಜೈಲ್ದೊಂದು ಇದಿತ್ತು, ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ದಯಾನಂದ್ರ. ಅವ್ರಿಗೆ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ ಇವತ್ತು, ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್, ಅವರು 83 ಮಾಡಲ್. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಎಲ್ಲ ಆಗೆಲ್ಲ ಬ್ರಿಗೇಡ್ಗೆಲ್ಲ ಓಡಾಡ್ತಿದ್ರು, ಬ್ರಿಗೇಡ್ ರೋಡ್ಗೆಲ್ಲ ಬಹಳ ಓಡಾಡ್ತಿದ್ರು. ಅವರಿದ್ದಾರೆ. ಶಿವಲಿಂಗೇಗೌಡರು ಇದ್ದಾರೆ. ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ರು ಅಧ್ಯಕ್ಷರೇ, ನಾನು ಇವರು ಎಲೆಕ್ಷನ್ ಹೋದೆ, ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದು ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದ್ರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ವರ್ಗ ಸಮಾಜದವರು, ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪಕ್ಷ ಇದೆ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕರ ಮಗ ಅಧ್ಯಕ್ಷರೇ, ನನಗೆ ಬಹಳ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಇದೆ ಅಂತ DVG ಅವರು ಹೇಳ್ತಾರಲ್ಲ, ನಾನು ಮಮ್ಮಾಡು ನಾನೆಂದು ದೂರ ಎಂದು, ಏನಮ್ಮಮ್ಮ ಏನನ್ನು ಮಾಡು ನಾನೇನು ದೂರ ಎಂದು ಗುಡ್ಬೇಡ ಅದೊಂದು ಸ್ವಲ್ಪ ಇದಾಗ್ತಾ ಇದೆ. ಏನೇ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ. DVG ಹೇಳಿ ಮಾತಂದ್ರೆ ಎಲ್ಲಾರ್ಗೂ ಈ ಸಮಾಜದಲ್ಲಿ ಒಂದಲ್ಲ ಒಂದು ಸ್ಥಾನ ಇದೆ ಅನ್ನೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಮಗ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಮತ್ತು ನಮ್ಮ ಪೋರ್ಟ್ಸ್ ಆಫ್ ಫಿಶರೀಸ್ ಜವಾಬ್ದಾರಿ ಕೊಟ್ಟಿದ್ದೀವಿ. ಆತ ಇವತ್ತು ಮಂತ್ರಿ ಆಗಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್, ನಮ್ಮ ದಣಿ ಮಲ್ಲಿಕಾರ್ಜುನ್ ಇದ್ದಾರೆ. ಇತರೆಲ್ಲ ಇಷ್ಟೊತ್ತು ಅವರಿಲ್ಲ. ರಿಜ್ವಾನ್ ಅರ್ಷದ್ ಅವರಿಗಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಅವರು ನನ್ನ ಪಕ್ಕದ ಕ್ಷೇತ್ರದವರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಂತ್ರಿ ಆಗಿದ್ದು ಅದೇ ಕ್ಷೇತ್ರದಲ್ಲಿ. ಸೋಮಶೇಖರ್ ಮಂತ್ರಿ ಆಗಿದ್ದರು. ಈಗ ಅವರು ಇವತ್ತು ಮಂತ್ರಿಯಾಗಿ
ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಚ್ ಸಿ ಬಾಲಕೃಷ್ಣ ಅವರಲ್ಲಿ ಇರಬೇಕು. ಮಿಸ್ಟರ್ ನಾಗೇಂದ್ರ ಅವರು ಕೂಡ ಸುಮಾರು 4 ಬಾರಿ ಶಾಸಕರಾಗಿದ್ದಾರೆ ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನೀರಾವರಿಗೂ ಕೆಲಸ ಮಾಡಿದ್ರು, ಈಗ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು. ಇವರೆಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳು. ನಮ್ಮ ಯಾರಿಗೂ ಕೂಡ ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ, ಅಸೂಯೆ ಮಾಡೋದಿಲ್ಲ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಹೃದಯ ಶ್ರೀಮಂತಿಕೆಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ನಮ್ಗೆ ಖಂಡಿತ ನಾವೆಲ್ಲ ಒಂದು ಪಕ್ಷದಿಂದ ಬಂದಿದ್ದೀವಿ, ನಮ್ಮ ಪಕ್ಷದ ಹಿತ ಕೂಡ ನಾವು ಕಾಪಾಡಲೇಬೇಕಾದ ನಮ್ಮ ಧರ್ಮ, ಆ ಕೆಲಸ ಮಾಡ್ತೀವಿ. ಅದರಲ್ಲದೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನು ಕೂಡ ಯಾವ ಭೇದ ಭಾವ ಇಲ್ಲದೆ ನಾವು ನೋಡ್ತೀವಿ. ಇದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರಿಲ್ಲ ಅಂತಂದ್ರೆ ನಮ್ಮ ಆಚಾರ ವಿಚಾರ ಜನಕ್ಕೆ ಪ್ರಚಾರ ಆಗಲ್ಲ. ಸೊ ಅವರು ಕೂಡ ಪಾಪ ಒಳ್ಳೊಳ್ಳೆ ಟೀಕೆಗಳು ಮಾಡ್ತಾರೆ. ಟೀಕೆಗಳೆಲ್ಲ ಸತ್ತೋಗ್ತವೆ. ವಿರೋಧ ಪಾರ್ಟಿಯವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ಈ ಜೊತೆಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿಯೇಟ್ ಕಾರ್ಯಾಂಗ ಅವರು ಕೂಡ ನಾವು ಏನೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅವರು ಕಾರ್ಯ ಮಾಡಬೇಕು. ನಾವು ಇಲ್ಲಿ ತೀರ್ಮಾನ ಮಾಡೋರು, ನಾವು ಅದನ್ನ ತರೋರು ಅವರು. ಬಹುಶಃ ಅವ್ರು ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ಸೊ ಸರ್ವಾನುಮತದಿಂದ GS ಪಾಟೀಲ್ ಆಯ್ಕೆ ವಿಚಾರ. ಸೊ ಇನ್ನೇನು DK ಶಿವಕುಮಾರ್ ಅವರು ತನ್ನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಿನಿಸ್ಟರ್ಗಳಾಗಿದ್ದಾರೋ ಅಂತಹ ಎಲ್ಲ ಸಹೋದ್ಯೋಗಿಗಳನ್ನು ಕೂಡ ಪರಿಚಯಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ನಾವೆಲ್ಲರೂ ಕೂಡ ಯಾವುದೇ ರಾಗದ್ವೇಷಗಳಿಲ್ಲದೆ ಎಲ್ಲರೂ ಕೂಡ ಜನಹಿತಕ್ಕಾಗಿ ಕೆಲಸ ಮಾಡ್ತೀವಿ, ನಾವೆಲ್ಲರೂ ಕೂಡ ಸರ್ಕಾರದ ಒಂದು ಭಾಗ. ಸೊ ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರದ ಪರವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂತಹದ್ದೇ ಧಮನಿತ, ಎಂತಹದ್ದೇ ಐತಿಹಾಸಿಕವಾದಂತಹ ಸಮುದಾಯದಿಂದಲೇ ಬಂದಿರಲಿ, ಪ್ರಜಾಪ್ರಭುತ್ವದಲ್ಲಿ ಅವರಿಗೊಂದು ಅಧಿಕಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದು ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ ಅಂಥೇಳಿ ಮಾತನಾಡಿದ್ರು. ತನ್ನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ದಾರೋ ಸ್ಪೀಕರ್ ಸ್ಥಾನಕ್ಕೆ, ಜೊತೆಗೆ ಬೇರೆ ಬೇರೆ ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ಇಲಾಖೆ ಮಂತ್ರಿಗಳು ಅವರನ್ನು ಪರಿಚಯಿಸುವಂಥ ಪ್ರಯತ್ನಗಳಾಯಿತು. ಸೊ ಇಂತಹ ಸಂದರ್ಭ, ಜೊತೆಗೆ ನೂತನವಾಗಿ ಮಂತ್ರಿಗಳಾದವರ ಹೆಸರನ್ನು ಕೂಡ ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. DK ಶಿವಕುಮಾರ್ ಅವರು ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಶಾಸಕರಾಗಿದ್ದಂತಹ GS ಪಾಟೀಲ್ ಅವರನ್ನು ಕೂಡ ಅದೇ ಕಾರ್ಯಕ್ರಮದಲ್ಲಿ ಅವರು ವೆಲ್ಕಮ್ ಕೂಡ ಮಾಡ್ತಾರೆ. ಸೊ ಆ ವಿಜುವಲ್ಸ್ ಮುಂದಕ್ಕೆ ಅಪ್ಡೇಟ್ ಆಗಬಹುದು. ಸ್ಪೀಕರ್ ಸ್ಥಾನಕ್ಕೆ ಪಾಟೀಲ್ ಹೆಸರು ಸೂಚಿಸಿದಂತಹ CM DK ಶಿವಕುಮಾರ್ ಸೊ ತಮ್ಮ ಮಂತ್ರಿಮಂಡಲದ ಹೊಸತಾಗಿ ನೂತನವಾಗಿ ಯಾರ್ಯಾರು ಆಯ್ಕೆಯಾಗಿದ್ದಾರೋ ಅವರ ಹೆಸರನ್ನು ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡಿದ್ರು. ಒಂದಷ್ಟು ಜನ ಗೈರಾಗಿದ್ದರು. ಸೊ ಎಲ್ಲೋ ಒಂದು ಕಡೆ ಡಿಸಿಪ್ಲಿನ್ ಅಥವಾ ಶಿಸ್ತಿಗೂ ಕೂಡ ಅಲ್ಲಿ ಸ್ವಲ್ಪ ಧಕ್ಕೆ ಆಯಿತು. ಕಾರಣ ಅವರು ಸೂಚಿಸಿದ ಅಥವಾ ಅವರು ಹೇಳ್ತಾ ಇದ್ದ ಹೆಸರುಗಳು ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಒಟ್ಟಾರೆ ಸರ್ಕಾರದ ನೂತನ ಮಂತ್ರಿಗಳನ್ನು ಪರಿಚಯಿಸುವಂತಹ ಪ್ರಯತ್ನ DK ಶಿವಕುಮಾರ್ ಅವರಿಂದ ನಡೆದಿರುವಂತಹದ್ದು. ಆಗಲಿ ಇಲ್ಲ, ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು ಅಶೋಕ್ ನೀನು ಮಾತಾಡಬೇಕು ಅಂತೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾನು ಮಾತಾಡೋಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕೋಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನು ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದರೆ ನೋಡಿ, ಅವರು DK ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯಿತು, ಮತ್ತೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಯಿತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು.
ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠ ಪರವಾಗಿ ನಿಲ್ಬೇಕಾಯಿತು. ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು ಬಂದಿದ್ದೀರಾ. ಗದಗದ ಇತಿಹಾಸದಲ್ಲಿ ಒಂದು ಸಭಾಧ್ಯಕ್ಷದ ಸ್ಥಾನ ನಮಗೆ ಸಿಕ್ಕಿದೆ ಅನ್ನೋ ಹೆಮ್ಮೆ ಆ ಇಡೀ ಗದಗದ ಜಿಲ್ಲೆಗೂ ಸಿಗುತ್ತೆ, ಉತ್ತರ ಕರ್ನಾಟಕಕ್ಕೂ ಸಿಗುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಮಹತ್ವದ ಪೀಠದಲ್ಲಿ ತಾವು ಕೂತಿದ್ದೀರಾ. ಈ ಪವಿತ್ರ ಪೀಠದಿಂದ ಬರುವ ಧ್ವನಿ ಕೇವಲ ಪಕ್ಷದ ಧ್ವನಿ ಆಗಿರಬಾರ್ದು. ಪವಿತ್ರ ಪೀಠ ಇದು ಸಂವಿಧಾನದ ಧ್ವನಿ ಆಗಿರಬೇಕು, ನ್ಯಾಯದ ಧ್ವನಿ ಆಗಿರಬೇಕು, ಇಡೀ ಕರ್ನಾಟಕದ ಧ್ವನಿ ಆಗಿರಬೇಕು. ಸಭಾಧ್ಯಕ್ಷರು ಯಾರು ಅಂತ ಹೇಳಿ ಜನ ಜ್ಞಾಪಕ ಮಾಡ್ಕೊಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನ ತಾವು ಮಾಡಿದಿರ. ತಾವು ಕೆಲವೇ ಕ್ಷಣಗಳ ಮುಂದೆ ತಾವೆಲ್ಲ ಕಾಂಗ್ರೆಸ್ಸಿನ MLA ಆಗಿದ್ರಿ, ಕೆಲವೇ ಕ್ಷಣ. ಈಗ ನೀವು ಕಾಂಗ್ರೆಸ್ MLA ಗಳಲ್ಲ, ನೀವು ಇಡೀ ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತಾವು ಅಲ್ಲಿ ಕೂತಿದ್ದೀರ. ಈ ಹುದ್ದೆ ಏನಿದೆ, ಇದು ಪಕ್ಷದ ಹುದ್ದೆ ಅಲ್ಲ, ಇದು ವಿಧಾನಸಭೆಯ ಹುದ್ದೆ. ಇಡೀ ಸದನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ನಡೆಸುವಂತ ಗುರುತರ ಜವಾಬ್ದಾರಿ ಇದೆ. ಅದೇ ಪ್ರಾಬ್ಲಮ್ ಇಲ್ಲಿ. ಇಡೀ ಸದನ ಯಾರೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಇಡೀ ಸದನವನ್ನ ಒಟ್ಟಿಗೆ ತಗೊಂಡೋದಾಗ ಮಾತ್ರ ಸ್ಪೀಕರ್ ಆ ಸ್ಥಾನಕ್ಕೆ ಗೌರವ ತಂದಿದ್ದಾರೆ. ಯಾಕಂದ್ರೆ ಮಾಧ್ಯಮನೂ ಇದೆ, ಅದು 4ನೇ ಅಂಗ ಅಂತ ನಾವು ಹೇಳ್ತೀರಿ. ನಾವೇನೇ ಮಾಡಿದ್ರು ಅವ್ರು ಬರದೇ ಬರೀತಾರೆ. ಏನ್ ತೀರ್ಮಾನಗಳು ಇರ್ತೈತೆ, ಅವ್ರಿಗೆ ಏನ್ ಅನ್ಸ್ತದ ಅದನ್ನ ಅವರು ಬರದೇ ಬರೀತಾರೆ. ಅದರಿಂದ ಆ ಪತ್ರಿಕಾ ರಂಗದಲ್ಲೂ ತಮಗೆ ಒಳ್ಳೆ ಹೆಸರು ಬರಬೇಕು. ಮತ್ತೆ ವಿಶೇಷವಾಗಿ ಅಧಿಕಾರಿಗಳು, ನೀವು ಬಂದ ಮೇಲೆ ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂತ ವ್ಯವಸ್ಥೆಗಳು ಆಗಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂತ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿ ಬರ್ತಾರೆ. ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರು ಅವ್ರು ಬರೋದೇ ಇಲ್ಲ. ಈ ಥರದೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಮೊದಲು ಆ ಸ್ಥಾನದ ಅನುಭವಿಸಿದ ತಕ್ಷಣ, ಕೂತ್ಕೊಂಡ ತಕ್ಷಣ ನೀ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ಬೇಕು. ಇನ್ನು ಮುಂದೆ ಹಂಗೆ ನಡೆಯಲ್ಲಪ್ಪ, ಕರೆಕ್ಟಾಗಿ ಯಾವ್ಯಾವ ಇಲಾಖೆದು ಚರ್ಚೆಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಮುಖ್ಯಮಂತ್ರಿ ಬಂದಾಗ ಬರ್ತಾರೆ, ಮುಖ್ಯಮಂತ್ರಿ ಹೋದಾಗ ಹೊರಟೋಗ್ತಾರೆ. ಮಂತ್ರಿ ಬಂದಾಗ ಬರ್ತಾರೆ, ಮಂತ್ರಿಯಿಂದ ಹಂಗೆ ಹೊರಟೋಗ್ತಾರೆ. ಅದರಿಂದ ಗೌರವಾನ್ವಿತ ಶಿವಕುಮಾರ್ ಅವರು ಪ್ರಸ್ತಾವ ಮಾಡಿದ್ರು. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ತಮ್ಮ ಹೆಸರು ಬಂದಿದೆ. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಬರಲಿ, DK ಶಿವಕುಮಾರ್ ಹೆಸರು ಬರಲಿ, ಉಳಿದವ್ರು ಯಾರು ಜಮೀರು ಯಾರದೇ ಬೇಕಾದ್ರೆ ಬಂದ್ಗಡ್ಲಿ. ಆದರೆ ತಮ್ಮ ಹೆಸರು ಕಾಂಗ್ರೆಸ್ ಲೆಟರಲ್ಲಿ ಬಂದಿದ್ದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ ಅದು. ಯಾಕಂದ್ರೆ